ಪ್ರತಿಯೊಬ್ಬರು ಆರೋಗ್ಯ ಸಂಪತ್ತು ಕಾಪಾಡಿಕೊಳ್ಳಿ. ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿ ಉಡಿಗಾಲದಲ್ಲಿ ಉಚಿತ ಆರೋಗ್ಯನ ತಪಾಸಣಾ ಶಿಬಿರ ಯಶಸ್ವಿ. ಎಸ್ಆರ್ ಚಾಮರಾಜನಗರದಲ್ಲಿ ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆರ್ ಉಮೇಶ್ ಎಸ್ಪಿಕೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಪಿಕೆ ಗ್ರೂಪ್ ಅಭಿಮಾನಿ ಬಳಗದ ವತಿಯಿಂದ ತಾಲೂಕಿನ ಉಡಿಗಾಲದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಹಳ ಯಶಸ್ವಿಯಾಗಿ ನಡೆಯಿತು. ಗ್ರಾಮದ ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆ ಮುಂಭಾಗ ನಡೆದ ಆರೋಗ್ಯ ಶಿಬಿರಕ್ಕೆ ಮರಿಯಾಲ ಮಹಾಸಂಸ್ಥಾನ ಮಠದ ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿಗಳು ತಾವೇ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆರ್ ಉಮೇಶ್ ಎಸ್ಪಿಕೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಪಿಕೆ ಗ್ರೂಪ್ ಅಭಿಮಾನಿ ಬಳಗದ ವತಿಯಿಂದ ಆರೋಗ್ಯ ಶಿಬಿರ ಆಯೋಜಿಸಿರುವುದು ಒಂದು ಅರ್ಥಪೂರ್ಣ ಕೆಲಸವಾಗಿದೆ. ಉಮೇಶ್ ಅವರು ಮೊದಲಿನಿಂದಲೂ ಬಡವರ ಪರ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ, ಮತ್ತಷ್ಟು ಸೇವಾ ಕಾರ್ಯ ಮಾಡುವಂತಹ ಅವಕಾಶವನ್ನ ಕರುಣಿಸಲಿ ಎಂದು ಶುಭ ಕೋರಿದ್ದಾರೆ. ಸಾನ್ನಿಧ್ಯ ವಹಿಸಿದ್ದ ಚಾಮರಾಜನಗರದ ಶ್ರೀ ಸಿದ್ದಮಲ್ಲೇಶ್ವರ ವಿರಕ್ತ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ, ಉಡಿಗಾಲ ಗುರುಮಲ್ಲೇಶ್ವರ ದಾಸೋಹ ಮಠದ ಶ್ರೀ ಪ್ರಸಾದ ಸ್ವಾಮೀಜಿ ಮಾತನಾಡಿದರು. ಅರವಿಂದ ಕಣ್ಣಿನ ಆಸ್ಪತ್ರೆ ಕೊಯಮತ್ತೂರು ಮತ್ತು ರೆಜೋನೆನ್ಸ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ನೆಪ್ರೋಯೂರಾಲಜಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ಮತ್ತು ಶ್ರವಣ ದೋಷ ಹಾಗೂ ಕಿಡ್ನಿ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ಪೊರೆ, ಕಣ್ಣಿನಲ್ಲಿ ಬಿರುಕು ಉಂಟಾಗುವುದು, ವಾರೆ ಕಣ್ಣು, ಗ್ಲೂಕೋಮ್, ರಾತ್ರಿಯ ಕುರುಡುತನ, ಕಣ್ಣಿನಲ್ಲಿ ಗೀಜು ಬರುವುದು, ಹತ್ತಿರ ಮತ್ತು ದೂರ ದೃಷ್ಟಿ ದೋಷ, ಶ್ರವಣ ದೋಷ, ಕಿವಿ ಕೇಳದೆ ಇರುವುದು, ಕಿವಿ ಗುಯಿಗುಡುವುದು, ಕಿವಿಯಲ್ಲಿ ನೋವು, ತಲೆ ಸುತ್ತುವುದು ಇತರೆ ಸಮಸ್ಯೆ ಪರೀಕ್ಷೆ ಮಾಡಲಾಯಿತು. ಅಹಿಂದ ಯುವ ಘಟಕ ರಾಜ್ಯಾಧ್ಯಕ್ಷ ಹಳೇಪುರ ಮಹೇಶ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ, ಉಪಾಧ್ಯಕ್ಷೆ ಮಹದೇವಮ್ಮ, ಸದಸ್ಯರಾದ ಮಲ್ಲೇಶ್, ಬಸವರಾಜಪ್ಪ, ಮಾಜಿ ಸದಸ್ಯ ಮಹದೇವು, ಚಂದ್ರಶೇಖರ್, ಅಖಿಲ ಭಾರತ ವೀರಶೈವ ಮಹಾಸಭಾದ ನಿರ್ದೇಶಕ ಪುರುಷೋತ್ತಮ್, ರೈತ ಮುಖಂಡರಾದ ಮಹದೇವಸ್ವಾಮಿ, ಯುಜಿ ಮಾದಪ್ಪ, ಪ್ರದೀಪ್, ಕಾಂಗ್ರೆಸ್ ಮುಖಂಡರಾದ ನಂಜಪ್ಪ, ಮಂಜು, ತಮ್ಮಡಹಳ್ಳಿ, ತಿರುಪತಿ ನಾಯಕ, ನಂಜಪ್ಪ, ರಾಘವೇಂದ್ರ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಹಾಗೂ ಎಲ್ಲ ಗಣ್ಯರೇ, ವೈದ್ಯಾಧಿಕಾರಿಗಳೇ, ಎಲ್ಲ ಶಿಬಿರಕ್ಕೆ ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳೇ, ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹ ಉಮೇಶ್ ಅವರ ಅಭಿಮಾನಿ ಬಳಗದ ಸಂಯುಕ್ತರು ಎಲ್ಲರ ಆತ್ಮಕ್ಕೂ ಶರಣಾರ್ಥಿ. ಈ ದಿನ ಉಮೇಶ್ ಅವರ ಅಭಿಮಾನಿ ಬಳಗದವರು ಉಮೇಶ್ ಅವರ ಹುಟ್ಟುಹಬ್ಬದ ಒಂದು ಸುಸಂದರ್ಭದಲ್ಲಿ ಉಡಿಗಾಲ ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆಯನ್ನು ಮಾಡಿರುವಂತದ್ದು ನಿಜಕ್ಕೂ ಅತ್ಯಂತ ಸಂತೋಷದಾಯಕವಾಗಿರುವಂತದ್ದು. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತು, ಹುಟ್ಟುಹಬ್ಬ ಅಂತಂದ್ರೆ ಕೇವಲ ಮೋಜು ಮಸ್ತಿ ಅಥವಾ ದುಂದು ವೆಚ್ಚ ಈ ರೀತಿಗೆ ಇವತ್ತಿನ ಯುವ ಪೀಳಿಗೆ ಹೋಗ್ತಾ ಇರುವಂತದ್ದು ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಆದ್ರೆ ಒಂದು ಸಾರ್ಥಕವಾದಂತಹ ಒಂದು ಕಾರ್ಯಕ್ರಮ ಆಗ್ಬೇಕು, ಅನೇಕ ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಉಮೇಶ್ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿ ಬಳಗ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂತದ್ದು ನಿಜಕ್ಕೂ ಅತ್ಯಂತ ಸಂತೋಷವನ್ನ ಉಂಟು ಮಾಡುವಂತದ್ದು. ನಿಮ್ಮೆಲ್ಲರ ಪರವಾಗಿ, ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಪರಮ ಪೂಜ್ಯರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಉಮೇಶ್ ಅವರಿಗೆ ನಾವೆಲ್ಲರೂ ಕೂಡ ಕೋರೋಣ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾಕೆಂತಂದ್ರೆ ಇವತ್ತು ಮನುಷ್ಯನ ಬದುಕು ದಿನನಿತ್ಯವೂ ಕೂಡ ನಾವೆಲ್ಲರೂ ಕೂಡ ಅನೇಕ ಕಾರ್ಯಗಳನ್ನ ಮಾಡ್ತಾ ಇರ್ತೇವೆ. ಆದ್ರೆ ಒಂದು ಸಾರ್ಥಕವಾದಂತಹ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ಇಂತಹ ಒಂದು ಜನರ ಉಪಕಾರಿಯಾಗುವಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡ್ಕೋಬೇಕು. ಯಾಕಂದ್ರೆ ಮನುಷ್ಯನ ಬದುಕು ಹೇಗೆಪ್ಪ ಅಂತಂದ್ರೆ ಅವನು ಬಂದಿರೋದಕ್ಕೆ ಈ ಸಮಾಜಕ್ಕೆ ಅಂತಂದ್ರೆ ಏನಾದ್ರೂ ಕೂಡ ಉಪಕಾರವನ್ನ ಮಾಡೋದಕ್ಕಾಗಿ ಸಮಾಜಕ್ಕೆ ಬಂದಿರುವಂತದ್ದು. ಒಂದ್ ಕಡೆ ಕಾಳಿದಾಸ ಒಂದ್ ಕಡೆ ಒಂದು ಕಾವ್ಯದಲ್ಲಿ ಹೇಳ್ತಾರೆ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಈ ಶರೀರ ಬಂದಿರೋದೇನಕ್ಕೆ ಅಂತಂದ್ರೆ ಅದು ಧರ್ಮ ಸಾಧನೆಗೋಸ್ಕರವಾಗಿ. ಧರ್ಮ ಸಾಧನೆ ಅಂತಂದ್ರೆ ನಾವು ಯಾವುದನ್ನ ಒಳಿತನ್ನ ನಾವು ಮಾಡ್ತೀವೋ, ಒಳಿತನ್ನ ಬಯಸ್ತೀವೋ ಅದೆಲ್ಲವೂ ಕೂಡ ಧರ್ಮ ಕಾರ್ಯಗಳೇ. ಅದಕ್ಕಾಗಿ ಮನುಷ್ಯ ಇರುವಂತಹ ಅವಧಿಯಲ್ಲಿ ಧರ್ಮದ ಕಾರ್ಯಗಳನ್ನ, ಇಂಥ ಒಂದು ಸಾರ್ಥಕವಾದಂತಹ ಕಾರ್ಯಗಳನ್ನ ಯಾವಾಗ್ಲೂ ಕೂಡ ಮಾಡ್ಕೊಂಡು ಹೋಗ್ಬೇಕು. ಅದು ಅನೇಕ ಕಾರ್ಯಗಳಿವೆ. ಅಂತಹ ಕಾರ್ಯಗಳಲ್ಲಿ ಇಂತಹ ಆರೋಗ್ಯ ತಪಾಸಣಾ ಶಿಬಿರವೂ ಕೂಡ ಒಂದಾಗಿರುವಂತದ್ದು. ಇವತ್ತಿನ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳಿಂದ ಆರೋಗ್ಯ ಕೆಡ್ತಾ ಇದೆ ಎನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಅದನ್ನ ಏನು ಮನಗಂಡಂತ ಅಭಿಮಾನಿ ಬಳಗದವರು ಇವತ್ತು ಈ ಭಾಗದ ಜನರಿಗೆ ಒಂದು ಉತ್ತಮವಾದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಾಡಬೇಕು ಅನ್ನುವಂಥದ್ದನ್ನ
ಮಾಡಿಕೊಂಡು ಅನೇಕ ಎಲ್ಲರನ್ನೂ ಕೂಡ ಬರಮಾಡಿಕೊಂಡು ಉಚಿತವಾದಂತಹ ಒಂದು ವ್ಯವಸ್ಥೆಗಳನ್ನ ಇವತ್ತು ಮಾಡಿರುವಂತದ್ದು ನಿಜ ಕೂಡ ಅತ್ಯಂತ ಶ್ಲಾಘನೀಯವಾಗಿರುವಂತದ್ದು. ಅದರಿಂದ ಮನುಷ್ಯನ ಬದುಕು ಸಾರ್ಥಕವಾಗಬೇಕು ಅಂತಂದ್ರೆ ಏನಾದ್ರೂ ಉಪಕಾರ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡ್ಕೊಂಡು ಹೋಗ್ಬೇಕು. ಒಂದ್ ಕಡೆ ಸಂಸ್ಕೃತ ಕಾರ್ಯ ಹೇಳ್ತಾರೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ, ಪರೋಪಕಾರಾಯ ದುಹಂತಿ ಗಾವಹ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾತ್ತಮಿದಂ ಶರೀರಂ ಅಂತ ಹೇಳ್ತಾರೆ. ಪರೋಪಕಾರಕ್ಕಾಗಿ ಈ ಜಗತ್ತಿಗೆ ನದಿಗಳೆಲ್ಲವೂ ಕೂಡ ಹರಿತವೆ. ಪರೋಪಕಾರಕ್ಕಾಗಿ ಮರಗಳು ನೆರಳನ್ನ ಕೊಡ್ತವೆ, ಗಾಳಿಯನ್ನ ಕೊಡ್ತದೆ, ಹಣ್ಣುಗಳನ್ನ ಕೊಡ್ತದೆ. ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಹೇಳ್ತಾರೆ. ಪರೋಪಕಾರ ದುಹಂತಿ ಗಾವಹ ಅಂತ ಹೇಳ್ತಾರೆ. ಗೋವುಗಳೆಲ್ಲವೂ ಕೂಡ ಪರೋಪಕಾರಕ್ಕಾಗಿ ಬಂದಿರುವಂತದ್ದು. ಹಾಗೇನೆ ಪರೋಪಕಾರಾರ್ಥ ಮಿದಂ ಶರೀರಂ ಅಂತ ಹೇಳ್ತಾರೆ. ಈ ಶರೀರ ಪರೋಪಕಾರಕ್ಕಾಗಿ ಆಗ್ಬೇಕು. ಜನರ ಸಮಾಜಮುಖಿ ಕೆಲಸಗಳಿಗೆ ಈ ಶರೀರ ಆದಾಗ ಅವನ ಬದುಕು ಸಾರ್ಥಕವಾದಂತಹ ಬದುಕನ್ನ ಅದು ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಅಂತಹ ಬದುಕನ್ನ ಉಮೇಶ್ವರು ಅವರು ತಮ್ಮದೇ ಆದಂತ ಈ ಸಮಾಜಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ಅನೇಕ ಕಾರ್ಯಯೋಜನೆಗಳನ್ನ ಆಯೋಜನೆಯನ್ನ ಮಾಡಿಕೊಂಡು ಅವರು ಸುಮಾರು 6 ವರ್ಷಗಳಿಂದಲೂ ಕೂಡ ಅನೇಕ ಜನರ ಉಪಕಾರಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎನ್ನುವಂಥದ್ದು. ಯಾಕೆಂತಂದ್ರೆ ಇಂತಹ ಕಾರ್ಯಗಳನ್ನ ಮಾಡಿದಾಗ ಅದು ಜನರ ಮನಸ್ಸಿನಲ್ಲಿ ಅವ್ರಿಗೆ ಏನೋ ಒಂದು ಒಳಿತನ್ನ ಬಯಸುವಂತಹ ಒಂದು ಕಾರ್ಯಗಳಾಗ್ತದೆ. ಅದರಿಂದ ಇಂತಹ ಕಾರ್ಯಗಳನ್ನ ಯಾವಾಗ್ಲೂ ಕೂಡ ಉಮೇಶ್ ಅವರು ಯಾವತ್ತೂ ಕೂಡ ಒಂದು ಸರಳವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂತವ್ರು. ಏನು ನಿರೂಪಣೆಯನ್ನು ಮಾಡಿದಂಥವ್ರು ಹೇಳಿದ ಹಾಗೆ ಅನೇಕ ದೇವಾಲಯಗಳ ನಿರ್ಮಾಣ ಇರ್ಬೋದು, ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ನಾನು ಕೇಳದ ಮಟ್ಟಿಗೆ ಯಾವುದೋ ಒಂದು ಮಗುವಿಗೆ ಕಿಡ್ನಿ ಸಮಸ್ಯೆ ಆದಾಗ ಪೂರ್ಣವಾದಂತ ವೆಚ್ಚವನ್ನ ಸುಮಾರು 7-8 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಕಿಡ್ನಿಯ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಿದದ್ದು ನನ್ನ ಗಮನಕ್ಕೆ ಕೂಡ ಬಂದಿರುವಂತದ್ದು. ಅಂತ ಅನೇಕ ಕಾರ್ಯಯೋಜನೆಗಳನ್ನ ಮಠ ಮಂದಿರಗಳಿಗಿರ್ಬೋದು, ಅನೇಕ ವಿದ್ಯಾಭ್ಯಾಸದ ಕೊರತೆ ಇರುವಂತಹ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡೋದಿರ್ಬೋದು, ಇಂಥ ಅನೇಕ ಕಾರ್ಯಗಳನ್ನ ಉಮೇಶ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಒಂದು ಎಲೆಮರೆಯ ಕಾಯಿಯಾಗಿ ಅವರ ಬದುಕು ಯಾವತ್ತೂ ಕೂಡ ಪ್ರಚಾರತೆಗೆ ಯಾವತ್ತೂ ಕೂಡ ಬಯಸ್ತಾನೆ. ಒಂದು ಏನು ಯಾರಿಗೂ ಕೂಡ ಗೊತ್ತಾಗದೇ ಇರುವ ಹಾಗೆ ಅನೇಕ ಕಾರ್ಯಯೋಜನೆಗಳನ್ನ, ಅನೇಕ ಉಪಕಾರ ಕಾರ್ಯಯೋಜನೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಉಮೇಶ್ ಅವರು. ನಿಜಕ್ಕೂ ಇವತ್ತು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂತಹ ಅನೇಕ ತಪಾಸಣೆ ಶಿಬಿರಗಳನ್ನ, ಅನೇಕ ತಪಾಸಣೆ ಶಿಬಿರಗಳು ಸಾಕಷ್ಟು ತಪಾಸಣೆಯನ್ನ ಇವತ್ತು ಎಲ್ಲರೂ ಕೂಡ ಮಾಡಿಸ್ಕೊಡ್ತಾರೆ, ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ಇವತ್ತು ಅನೇಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಕಾಡ್ತಾ ಇದೆ. ಅದು ಅದರಿಂದ ನಾವೆಲ್ಲರೂ ಕೂಡ ಆರೋಗ್ಯಕ್ಕೆ ಹೆಚ್ಚು ಮಹತ್ವವನ್ನು ನಾವೆಲ್ಲರೂ ಕೂಡ ಕೊಡಬೇಕು. ಮನುಷ್ಯ ಆರೋಗ್ಯ ಇದ್ದಾಗ ಅದೇ ನಮ್ಗೆಲ್ಲರೂ ಕೂಡ ಸಂಪತ್ತಾಗ್ತದೆ. ಆರೋಗ್ಯ ಸಂಪತ್ತೇ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕಾಗಿರುವಂತದ್ದು. ಅಂತಹ ಆರೋಗ್ಯ ಸಂಪತ್ತನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ಅನೇಕ ತಪಾಸಣೆಗಳನ್ನ ಮಾಡಿಸ್ಕೊಂಡು ಅವರು ಉಚಿತವಾಗಿ ಅನೇಕ ಪ್ರಕಾರ ಹೆಚ್ಚು ಈ ಧಾರ್ಮಿಕ ಕ್ಷೇತ್ರಗಳ ಒಲವು ಜಾಸ್ತಿ ಇದೆ ಅವರಿಗೆ. ದೇವಸ್ಥಾನ ಕಟ್ಟಿಸೋದು, ಅನ್ನದಾನ ಮಾಡೋದು, ಬುದ್ಧಿಯವ್ರ ಕರೆಸೋದು, ಈ ತರ ಮಾಡೋದು, ಜನಗಳಿಗೆ ನೊಂದವ್ರಿಗೆ ಅವ್ರ ಕೈ ಎತ್ತು ಕೊಡೋದು, ಇನ್ನೊಬ್ರಿಗೆ ಹೇಳ್ಬೇಡಪ್ಪ ಹೋಗ್ರಿ. ನಾನ್ ಕಂಡಿದ್ದು ಇಂಥ ಒಬ್ಬ ನಾಯಕನನ್ನು ನಾವು ಪಡೆದು ನಾವು ಬನ್ನಿ ಅಂತ ಈ ಭಾಗದ ಜನಗಳು ಹೇಳಕ್ ಬಯಸ್ತೀನಿ. ಬಟ್ ಯಾಕೆ ಈ ಕಾರ್ಯಕ್ರಮವನ್ನ ಉಡಿಗಲ್ಲಲ್ಲಿ ಆಯ್ಕೆ ಮಾಡ್ಕೊಂಡ್ವಿ? ಅದಕ್ಕೊಂದು ಸಣ್ಣ ಒಂದು ಉದಾಹರಣೆ ನೀಡಬೇಕು ಅಂದ್ರೆ, ಶ್ರೀಯುತರು ಅವರ ತಾತ ಪುಟ್ಟರಂಜೇಗೌಡರು ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಜನಾನುರಾಗಿ ವ್ಯಕ್ತಿಯಾಗಿದ್ದವರು. ಅವರನ್ನ ಹೆಸರು ಉಳಿಸುವ ಸಲುವಾಗಿ ಶ್ರೀಯುತರು ಅತಿ ಹೆಚ್ಚು ಶಿವಪ್ರಗ್ರಾಮದ ಒಡನಾಟ ಮತ್ತು ಈ ಭಾಗದಲ್ಲಿ ಹೆಚ್ಚಿನ ಒಡನಾಟ ಇರೋದ್ರಿಂದ ನಮ್ಮ ಭಾಗದ ಜನರಿಗೆ, ಬಡವರಿಗೆ, ನಿರ್ಗತಿಕರಿಗೆ, ಶೋಷಿತರಿಗೆ ಏನಾದ್ರೂ ನಾವು ಕೊಡುಗೆ ಕೊಡಬೇಕು. ಭಗವಂತ ನಮಗ್ ಕೊಟ್ಟಿದ್ದಾನೆ. ನಾನು ಏನು ಇಲ್ಲಿ ಎಷ್ಟು ಕೇಳಿ ನಮ್ಮ ದೇವ್ರನ್ನ, ನಮ್ಮಲ್ಲಿ ಇರೋದನ್ನ ಹಂಚೋಣ, ಸಹಾಯ ಮಾಡೋಣ. ಈ ಮನಸ್ಥಿತಿಯಲ್ಲಿ ಇಟ್ಕೊಂಡು ಅವರು ಪ್ರತಿನಿತ್ಯ ತಾವು ಕಂಡಿರ್ಬೋದು. ಎಲ್ಲಿ ದೇವಸ್ಥಾನ ಮಾಡಿದ್ರು ಅಂದ್ರೆ ಉಮೇಶ್ ಒಂದು ಕೊಡುಗೆ ಇದ್ದೇ ಇರ್ತದೆ, ಪ್ರತಿ ಗ್ರಾಮದಲ್ಲೂ ಇದೆ. ಹಾಗಾಗಿ ಬಂಧುಗಳೇ, ಅವರ ಹುಟ್ಟುಹಬ್ಬ ದಿನ ಇವತ್ತು ತುಂಬಾ ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ಅರಗುಳ ಚರಮೂರ್ತಿಗಳು ಬಂದು ನಮ್ಮ ವೇದಿಕೆಗೆ ಹಸಿನರಾಗಿದ್ದಾರೆ. ಅವರೆಲ್ಲರೂ ಕೂಡ, ತಾವೆಲ್ಲರೂ ಕೂಡ ಉಮೇಶ್ ಅಣ್ಣ ಅವರಿಗೆ ಅವರ ಹುಟ್ಟುಹಬ್ಬದ ಹಾರೈಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಮಲೆಮಹದೇಶ್ವರ ಸ್ವಾಮಿ, ಬೆಳಗಿರಂಗನಾಥ ಸ್ವಾಮಿ, ಚಾಮರಾಜೇಶ್ವರರು ಉತ್ತಮ ಆಯುಷು, ಆರೋಗ್ಯ, ಭಾಗ್ಯ, ಹಾಗೆ ಇದೇ ರೀತಿ ಹೆಚ್ಚಿನ ಜನಸೇವೆ ಮಾಡಲು ರಾಜಕೀಯ ಶಕ್ತಿ ಕೂಡ ನೀಡಬೇಕು ಅಂತ ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿ ಪರಮ ಪೂಜ್ಯರು ವೇದಿಕೆಯನ್ನು ಉದ್ಘಾಟನೆ ಮಾಡಬೇಕು.